ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ಬೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ವಾತಾವರಣ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆ, ಹೆರಿಡಿಟರಿ ತೊಂದರೆಗಳು, ಯಾವುದೇ ಸಮಸ್ಯೆಗಳಿದ್ರೂ ಒಂದೇ ಸೂರಿನ ಅಡಿ ಪರಿಹಾರ. ನ್ಯೂಸ್ ಫಸ್ಟ್ನಿಂದ ಅತಿ ದೊಡ್ಡ ಆರೋಗ್ಯ ಹಬ್ಬ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಚಾಲನೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ಧತೆ, ಶಕ್ತಿ ಪ್ರದರ್ಶನದ ಮೂಲಕ ವಿರೋಧಿಗಳನ್ನ ಕಟ್ಟಿಹಾಕಲು ಮುಂದಾದ ಸಿಎಂ ಆಪ್ತರು. ಅಹಿಂದ ಸಮುದಾಯದ ಸಿಎಂ ಬೆನ್ನಿಗೆ ಇದೆ ಎಂಬ ಸಂದೇಶ ರವಾನೆಗೂ ವೇದಿಕೆ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಮುಂಚೂಣಿ, ಸಾಹುಕಾರ್ಗೆ ಕಾಂಗ್ರೆಸ್ನ 50ಕ್ಕೂ ಅಧಿಕ ಶಾಸಕರ ಬೆಂಬಲ. ಅಹಿಂದ ವೋಟ್ ಬ್ಯಾಂಕ್ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು ಹೈಕಮಾಂಡ್ ಪ್ಲಾನ್. ಜೆಡಿಎಸ್ ಶಾಸಕರನ್ನ ಆಪರೇಷನ್ ಹಸ್ತ ಮಾಡೋ ಬಗ್ಗೆ ಯೋಗೇಶ್ವರ್ ಹೇಳಿಕೆ. ಅಲರ್ಟ್ ಆದ ಎಚ್ಡಿಕೆ. ಡಿಸೆಂಬರ್ 1ಕ್ಕೆ ಬಿಡದಿ ತೋಟದ ಮನೆಯಲ್ಲಿ ಶಾಸಕರ ಸಭೆ. ಬೂದಿ ಮುಚ್ಚಿದ ಕೆಂಡದಂತಿರುವ ವಾತಾವರಣ ಸರಿಪಡಿಸೋಕೆ ದಳಪತಿ ಪ್ಲಾನ್. ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣಬಡಿದಾಟ. ಕುಂದಾನಗರಿ, ಬೆಳಗಾವಿಯಲ್ಲೂ ಬಿಜೆಪಿ ರೆಬೆಲ್ಸ್ ನಾಯಕರ ಹೋರಾಟ. ವಕ್ಫ್ ಬೋರ್ಡ್ ಭೂ ಕಬಳಿಕೆ ವಿರುದ್ಧ ಪ್ರತ್ಯೇಕ ಪ್ರತಿಭಟನೆ. 50-50 ಹಗರಣದ ನಡುವೆ ಮೂಡಾ ಕಚೇರಿಯಲ್ಲಿಂದು ಮತ್ತೊಂದು ಸಭೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನೇತೃತ್ವದಲ್ಲಿ ಮೀಟಿಂಗ್. ಸಭೆಗೂ ಮೊದಲೇ 15,000 ನಿವೇಶನವುಳ್ಳ 240 ಬಡಾವಣೆಗಳ ಹಸ್ತಾಂತರ. ಕುಡಿದು ಬಸ್ ಓಡಿಸ್ತಾನೆ ಖಾಸಗಿ ಬಸ್ನ ಚಾಲಕ. ದುರ್ಗಾಂಬ ಬಸ್ ಡ್ರೈವರ್ನಿಂದ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ. ಆಟೋಗೆ ಡಿಕ್ಕಿ. ಮೈಕೋ ಲೇಔಟ್ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್. ಒಂಬತ್ತು ತಿಂಗಳಲ್ಲಿ 30 ಅನ್ನದಾತರ ಆತ್ಮಹತ್ಯೆ. ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಸೂಸೈಡ್ ಕೇಸ್ಗಳಿಗೆ ಬೀಳ್ತಿಲ್ಲ ಕಡಿವಾಣ. ಅತಿವೃಷ್ಟಿ ಅನಾವೃಷ್ಟಿ ಅಂತ ಸಾಲದ ಸುಳಿಯಲ್ಲಿ ಸಿಲುಕಿ ಸಾವಿನ ಹಾದಿ ತುಳಿದಿದ್ದಾರೆ ರೈತರು. ಊಟ ಮಾಡ್ತಿದ್ರೆ ಊಟ ಕಸಿಯುತ್ತೆ, ಓಡಾಡ್ತಿದ್ರೆ ಮೈ ಮೇಲೆ ಎರಗುತ್ತೆ. ಕೋತಿ ಕಾಟಕ್ಕೆ ಬೇಸತ್ತ ಇಡೀ ಗ್ರಾಮಸ್ಥರು. ರಾಯಚೂರಿನ ಬುದ್ದಿನ್ನಿ ಗ್ರಾಮದಲ್ಲಿ ಮಹಿಳೆ ಹಾಗೂ ಮಕ್ಕಳಿಗೆ ಕಚ್ಚಿ ಗಾಯಗೊಳಿಸಿದ ಮಂಗ. ಠೇವಣಿ ಹಣ ಮರಳಿಸಲು ವಿಳಂಬ. ರಾಣಿ ಚೆನ್ನಮ್ಮ ಬ್ಯಾಂಕ್ನ ಸಿಬ್ಬಂದಿಯನ್ನ ಕಚೇರಿಯಲ್ಲಿ ಸತತ 6 ಗಂಟೆಗಳ ಕಾಲ ಕೂಡಿ ಹಾಕಿದ ಗ್ರಾಹಕರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಘಟನೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದೆಂದ ಒಕ್ಕಲಿಗ ಸ್ವಾಮೀಜಿಗೆ ಸಂಕಷ್ಟ. ಉಪ್ಪಾರಪೇಟೆ ಪೊಲೀಸರಿಂದ ಸ್ವಾಮೀಜಿಗೆ ನೋಟಿಸ್. ಡಿಸೆಂಬರ್ 2ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಹುಂಡಿ ಎಣಿಕೆ. ಒಟ್ಟು 1,84,00,000 ರೂಪಾಯಿ ಹಣ ಸಂಗ್ರಹ. ಕಾಣಿಕೆ ಡಬ್ಬಿಯಲ್ಲಿ ವಿದೇಶಿ ಕರೆನ್ಸಿಗಳು ಪತ್ತೆ. ಇಂದು ಭೂಮಿಗೆ ಅಪ್ಪಳಿಸಲಿದೆ ಫೆಂಗಲ್ ಚಂಡಮಾರುತ. ದಕ್ಷಿಣ ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಮಹಾರಾಷ್ಟ್ರದಲ್ಲಿ ಮುಂದುವರಿದ ಸಿಎಂ ಆಯ್ಕೆ ಕಸರತ್ತು. ದಿಢೀರ್ ಊರಿಗೆ ತೆರಳಿದ ಏಕನಾಥ್ ಶಿಂದೆ. ಮಹಾಯುತಿ ಸಭೆ ರದ್ದು. ಶರದ್ ಪವಾರ್ ಬಣದ ಶಾಸಕರನ್ನ ಭೇಟಿಯಾಗಿ ಚರ್ಚೆ. ಇಂದು ಮಹತ್ವದ ಘೋಷಣೆ ಮಾಡ್ತಾರಾ ಹಂಗಾಮಿ ಸಿಎಂ ಶಿಂದೆ. ಇಂದು ವಯನಾಡಿಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಭೇಟಿ. ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಮೊದಲ ಬಾರಿ ಕ್ಷೇತ್ರಕ್ಕೆ ಎಂಟ್ರಿ. ಸಾರ್ವಜನಿಕ ಸಮಾವೇಶ ನಡೆಸಿ ಧನ್ಯವಾದ ಅರ್ಪಿಸಲಿರುವ ಪ್ರಿಯಾಂಕಾ. ಉತ್ತರ ನೈಜೀರಿಯಾದಲ್ಲಿ ದೋಣಿ ಮುಳುಗಿ ಭೀಕರ ದುರಂತ. 28ಕ್ಕೂ ಅಧಿಕ ಜನ ಸಾವು, 106 ಮಂದಿ ಕಣ್ಮರೆ. ನಾಪತ್ತೆಯಾದವರಿಗಾಗಿ ಮುಂದುವರಿದ ಶೋಧ ಕಾರ್ಯ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.